ನೋಡಿ, ಇದೊಂದು ಪುಸ್ತಕ ಇದೆ ಬೇಂದ್ರೆಯವ್ರದ್ದು, ಅರಳು ಮರಳು. ಇದನ್ನು ತುಂಬ ಜನ, ಈ ಪುಸ್ತಕ ಇದು 5 ಕವನ ಸಂಕಲನಗಳಿದೆ, ಇದರಲ್ಲಿ 5 ಸೇರಿ ಒಂದು ಪುಸ್ತಕ ಆಗಿದೆ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂತು. ನವ್ಯ ಸಾಹಿತ್ಯ ಅಂತಿತ್ತು ಆ ಕಾಲದಲ್ಲಿ. ಗೋಪಾಲಕೃಷ್ಣ ಅಡಿಗರು, ಅನಂತಮೂರ್ತಿಯವರು ಆ ಸಾಹಿತ್ಯದಲ್ಲಿ ಆ ಕಾಲದಲ್ಲಿ ಅನೇಕ ಜನ ನವ್ಯ ವಿಮರ್ಶಕರು ಇದು ಅರಳು ಮರಳು ಅಲ್ಲ, ಇದು ಅರುಳು ಮರಳು, 60 ವರ್ಷ ಆದಾಗ ಅರಳು ಮರಳು ಅಂತಾರಲ್ಲ, ಆ ಥರ ಬೇಂದ್ರೆಯವ್ರ ಸಾಹಿತ್ಯ ಆಯಿತು ಅಂತ ಅವ್ರು ಹೇಳಿದ್ರು, ಅಂತ ವ್ಯಂಗ್ಯ ಮಾಡಿದ್ರು. ಬೇಂದ್ರೆಯವ್ರ ಕವನದ ಬಗ್ಗೆ ಅಪಪ್ರಚಾರ ನಡೀತು, ಈ ಕವನ ಅರ್ಥ ಆಗಲ್ಲ ಅಂತ. ಬೇಂದ್ರೆಯವ್ರ ಶೈಲಿ ತುಂಬ ಮಣಿಯುವ, ಶರಣಾಗತಿ ಆಗುವ ಶೈಲಿ ಇರಲಿಲ್ಲ. ಅವ್ರು ಶರಣಾಗತಿ ಆದರೂ ದೇವ್ರಿಗೆ ಮಾತ್ರ, ಗುರುಗಳಿಗೆ ಮಾತ್ರ. ಉಳಿದವ್ರ ಜೊತೆ ಅವರು ಭಾರಿ ಜಗಳಗಂಟ, ತುಂಬ ಜಗಳ ಮಾಡ್ತಿದ್ರು ಬೇಂದ್ರೆಯವರು. ಅದನ್ನು ಅವ್ರು ಹೇಳಿದ್ರು. ಮತ್ತು ಆ ಕಾಲದ ಸಾಹಿತ್ಯಕ್ಕೆ ಉತ್ತರ ಕೊಡುವಂತೆ ಆ ನವ್ಯದ ಶೈಲಿಯಲ್ಲೇ ಅವರು ಕವನಗಳನ್ನು ಬರೆದರು. ಇದು ಒಂದು. ಎರಡನೇದು, ಅವರ ಸಾಹಿತ್ಯದಲ್ಲಿ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕಾದ್ರೆ ಅವರು ನವ್ಯದ ಶೈಲಿನಲ್ಲೂ ಬರೆದರು ಮತ್ತು ಬೇರೆ ಬೇರೆ ರೀತಿಗಳ ಏನು ಹೇಳ್ತೀರಾ ಬರವಣಿಗೆಗಳನ್ನು ಅವ್ರು ಮಾಡಿ ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡ್ರು. ಯಾಕೆ ಬೇಂದ್ರೆಯವ್ರ ಕವನಗಳ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವ ಜಾಸ್ತಿ ಆಯಿತು. ವೆಸ್ಟರ್ನ್ ಸೈಕಾಲಜಿ, ಅವ್ರದ್ದೇ ಒಂದು ಕೆಲವು ಸಾಹಿತ್ಯದ ಥಿಯರಿಗಳು ಜಾಸ್ತಿ ಆಯಿತು ವಿದೇಶದ್ದು. ಅದನ್ನು ಓದೋರಿಗೆ ಬೇಂದ್ರೆಯವರಲ್ಲಿ ಮತ್ತೆ ಮತ್ತೆ ಬರುವ ಜಾನಪದದ ಉಲ್ಲೇಖ, ಪುರಾಣಗಳ ಉಲ್ಲೇಖ, ವೇದ ಸಾಹಿತ್ಯದ ಉಲ್ಲೇಖ, ಉಪನಿಷತ್ತುಗಳ ಉಲ್ಲೇಖ ಮತ್ತು ದೇಸಿ ಮಣ್ಣು ಅಂತೀವಲ್ಲ, ಈ ದೇಸಿತನ ಅದು ಅವ್ರಿಗೆ ತುಂಬ ಹಿಡಿಯೋಕ್ಕೆ ಕಷ್ಟ ಆಯಿತು. ಆದರೆ ಜನಸಾಮಾನ್ಯರು ಅದನ್ನು ಮೆಚ್ಕೊಂಡು ಹಾಡ್ತಾರೆ. ನಿಮ್ಮಂಥವ್ರು ಹಾಡ್ತೀರಾ, ಜನ ಓದ್ತಾರೆ, ಮನೆಗಳಲ್ಲಿ ಇವತ್ತಿಗೂ ಕೂಡ ಬೇಂದ್ರೆಯವ್ರನ್ನ ನೋಡ್ತಾರೆ.